ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಓಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ನಾನು ಎಷ್ಟೊಂದು ವ್ಲಾಗ್ಸಲ್ಲಿ ಹೇಳ್ತಾ ಇದ್ದೆ ನಾನು ಟ್ರಿಪ್ ವ್ಲಾಗ್ನ ಹಾಕಬೇಕು ಅಂತ. ಫೈನಲಿ ಟ್ರಿಪ್ ವ್ಲಾಗ್ನ ಹಾಕ್ತಿದ್ದೀನಿ. ಒಂದು 2-3 ವೀಡಿಯೋಸ್ ಇದೆ. ಈ ಮಂತಲ್ಲೆಲ್ಲ ಮುಗಿಸ್ಬಿಡ್ಬೇಕು. ನೆಕ್ಸ್ಟ್ ಇಯರಿಂದ ಜಾನ್ವರಿಯಿಂದ ಹೊಸದಾಗಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಯಾಕ್ ಟು ಬ್ಯಾಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ನಾವು ಕೇರಳಗೆ ಹೋಗಿದ್ದು. ನಾನು 8th ಮಂತಲ್ಲಿ ಇರಬೇಕಾದ್ರೆ ಟ್ರಾವೆಲ್ ಮಾಡಿದ್ದು ನಾನು. ಸೊ ಹೋಗೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಿಕೊಂಡು ಹೊರಟ್ವಿ. ನಾವು ಒಂದು 15 ಮೆಂಬರ್ಸ್ ಹೋಗಿದ್ವಿ. ಸಕ್ಕತ್ತಾಗಿರೋ ವಿಲ್ಲನ ಬುಕ್ ಮಾಡಿದ್ವಿ. ಒನ್ ಆಫ್ ದ ಬೆಸ್ಟ್ ಟ್ರಿಪ್ ಅಂತ ಹೇಳ್ಬೋದು ಇದನ್ನು. ಈ ಟ್ರಿಪ್ ಮರೆಯೋಕ್ಕೆ ಆಗಲ್ಲ, ಅಷ್ಟು ಎಂಜಾಯ್ ಮಾಡಿದ್ದೀವಿ. ನಾವು 3 ಕಾರಲ್ಲಿ ಹೊರಟಿದ್ವಿ. ಸಖತ್ತಾಗಿತ್ತು. ಆನ್ ದ ವೇ ಹೋಗ್ತಾನೆ ನಾವು ಇಲ್ಲಿಂದನೇ ನೋಡ್ಕೊಂಡು ಹೋಗಿದ್ವಿ. ಸೊ ಈ ಟ್ರಿಪ್ ಪ್ಲ್ಯಾನ್ ಎಲ್ಲ ಬಂದು ಸುಪ್ರೀತಂದು, ಎಲ್ಲ ಕ್ರೆಡಿಟ್ಸ್ ಅವಳಿಗೆ ಹೋಗಬೇಕು. ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ಲು. ಸೊ ಹೋಗೋ ದಾರಿಲೇ ಏನೇನು ಪ್ಲೇಸಸ್ ಇದೆ ಅಂತೆಲ್ಲ ನೋಡಿಕೊಂಡು ಹೋಗಿದ್ವಿ. ಸೊ ಹೋಗ್ತಾ ನಮಗೆ ಸನ್ಫ್ಲವರ್ ಇರೋವಂಥ ಜಾಗ, ಬಟ್ ಬಿಸಿಲಿರಲಿಲ್ಲ. ಸುಮ್ಮನೆ ನೋಡ್ಕೊಂಡು ಹೊರಟ್ವಿ ಅಷ್ಟೇ. ಹಂಗೆ ಆನ್ ದ ವೇ ಹಿಮವದ್ ಗೋಪಾಲ ಸ್ವಾಮಿಗೆ ಹೋಗ್ಬಿಟ್ಟು ಹೋದ್ವಿ. ನಂಗೆ ಹೋಗಬೇಕು ಅಂತ ಆಸೆ ಇತ್ತು ಅಲ್ಲಿ ಹಿಮವದ್ ಗೋಪಾಲ ಸ್ವಾಮಿಗೆ ಯಾವಾಗಾದರೂ, ಬಿಕಾಸ್ ಅಷ್ಟು ಮಂಜಿರುತ್ತೆ, ಮಧ್ಯಾಹ್ನ ಹೊತ್ತೂ ಅಷ್ಟು ಮಂಜಿರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅಷ್ಟಿರಲಿಲ್ಲ ನಾವು ಹೋದಾಗ. ಆ್ಯಂಡ್ ದಾರಿನೂ ಅಷ್ಟೇ, ಹೋಗೋ ದಾರಿ ಒಂಥರ ಭಯಂಕರವಾಗಿದೆ ಅಲ್ಲಿ. ಸೊ ಅಲ್ಲೇ ಗಾಡಿ ನಿಲ್ಲಿಸಿ ಕೆಳಗೆ ನಾವು ಯಾವ ವೆಹಿಕಲ್ಸಲ್ಲಿ ಹೋಗಿರ್ತೀವಿ ಅದೆಲ್ಲ ಕೆಳಗೆ ನಿಲ್ಲಿಸಿ ಬಸ್ಸಲ್ಲಿ ಹೋಗಬೇಕು. ಬಸ್ಸಲ್ಲಿ ಹೋಗೋಕ್ಕೆ ಇನ್ನೂ ಭಯ ಅಂತ ಅನಿಸುತ್ತೆ. ಗಾಡಿಗಳನ್ನೇ ಬಿಟ್ಟರೆ ಪರವಾಗಿಲ್ಲ ಅನಿಸುತ್ತೆ. ಬಟ್ ಅಷ್ಟು ಅಲ್ಲಿ ಒಂಥರ ಇದೆ ಜಾಗ. ಸೊ ಯಾವುದೂ ಗಾಡಿಗಳನ್ನೆಲ್ಲ ಮೇಲೆ ಬಿಡಲ್ಲ ಅವರು, ಬಸ್ಸಲ್ಲೇ ಹೋಗಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ. ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಕೃಷ್ಣನ ದರ್ಶನ ಮಾಡಿಕೊಂಡೇ ಸ್ಟಾರ್ಟ್ ಮಾಡಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಹೋಗ್ತಾ ದಾರೀಲಿ ನಾವು ಫಾರೆಸ್ಟ್ ಮೇಲೆ ಹೋಗ್ಬೇಕಿತ್ತು. ಅಲ್ಲೊಂದಷ್ಟು ಅನಿಮಲ್ಸ್ನ ನೋಡ್ಕೊಂಡು ಹೋದ್ವಿ. ಆ್ಯಂಡ್ ಎಲ್ಲರೂ ಟಿಫನ್ನು ಅಲ್ಲೇ ಮಾಡ್ಕೊಂಡು ಹೋದ್ವಿ. ಎಷ್ಟು ಖುಷಿ ಅನಿಸಿದ್ರೆ ಇವಾಗ ನನಗೆ ಈ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೂ ಇನ್ನು ಈ ಥರ ಟ್ರಿಪ್ ಇನ್ನೊಂದ್ಸತಿ ಹೋಗ್ಬೇಕಪ್ಪ ಅಂತ ಅನಿಸುತ್ತೆ. ಐ ಹೋಪ್ ನೆಕ್ಸ್ಟ್ ಇಯರ್, ಈ ಇಯರ್ ಅಂತೂ ಪಾಪು ಜೊತೆ ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಇಯರ್ ನಾನು ಇದೇ ಥರ ಟ್ರಿಪ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮ ಬಾಯ್ಸ್ ಬಗ್ಗೆ ಹೇಳಬೇಕಂತಂದರೆ ಏನು ಹೇಳೋದು, ನಿಜವಾಗ್ಲೂ ನಾನು ಯಾವಾಗಲೂ ಎಲ್ರಿಗೂ ಹೇಳೋದಷ್ಟೇ. ಅಂದರೆ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಫ್ರೆಂಡ್ಶಿಪ್ ಅಂತ ಬಂದರೆ ಜಸ್ಟ್ ಒಂದು ಹ್ಯಾಪಿನೆಸ್ಸಲ್ಲಿ, ಖುಷಿ ಆಗಿರೋ ಒಂದು ಟೈಮಲ್ಲಿ ಅಥವಾ ಖುಷಿಯಲ್ಲಿ ಭಾಗಿಯಾಗೋದು ಮಾತ್ರ ಅಲ್ಲ, ಕಷ್ಟಗಳಿಗೂ ಆಗಬೇಕು ಅಂತ ಹೇಳೋದು ನಾನು. ಅದಕ್ಕೆ ಎಕ್ಸಾಂಪಲ್ ಆಗಿ, ಪರ್ಫೆಕ್ಟ್ ಎಕ್ಸಾಂಪಲ್ ನಮ್ಮ ಬಾಯ್ಸ್ ಅಂತ ಹೇಳ್ಬೋದು. ನಿಜವಾಗ್ಲೂ ಯಾರೇ ಏನೇ ಒಂದು ಮನಸ್ತಾಪ ಬರಲಿ, ಏನೇ ಇರಲಿ, ಎಷ್ಟೊಂದು ಫ್ರೆಂಡ್ಶಿಪ್ ಅಂದಮೇಲೆ ಮನಸ್ತಾಪಗಳು ಬರುತ್ತೆ, ಮುನ್ಸ್ಕೊಳ್ಳೋದಿರುತ್ತೆ, ಜಗಳಗಳಿರುತ್ತೆ. ಬಟ್ ಒಬ್ರನ್ನೊಬ್ರು ಯಾರು ಎಲ್ಲೂ ಬಿಟ್ಕೊಡಲ್ಲ. ಆ್ಯಂಡ್ ಯಾರಿಗಾದ್ರೂ ಒಬ್ರಿಗೆ ಏನಾದರೂ ಒಂದು ಆಯಿತು ಅಂದರೆ ಒಂದು ಕಾಲ್ ಮಾಡಿದ್ರೆ ಸಾಕು, ಟಕ್ಕಂತ ಬಂದಲ್ಲಿರ್ತಾರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅವ್ರ ಫ್ರೆಂಡ್ಶಿಪ್ನ ನೋಡಿದ್ರೆ. ನಾನು ಎಷ್ಟೊಂದು ಸತಿ ಪವನ್ಗೆ ಹೇಳ್ತಾ ಇರ್ತೀನಿ, ನಿಜವಾಗ್ಲೂ ಫ್ರೆಂಡ್ಸ್ ಅಂದರೆ ಹಿಂಗಿರ್ಬೇಕು ಅನ್ನೋ. ಒಬ್ರನ್ನೊಬ್ರು ನೀವು ಬಿಟ್ಕೊಡೋದೇ ಇಲ್ಲ. ಮತ್ತು ಏನಾದರೂ ಆದರೆ ಎಷ್ಟು ಬೇಗ ಬರ್ತಾರಪ್ಪ. ನನ್ನ ಹಾಸ್ಪಿಟಲ್ ವ್ಲಾಗಲ್ಲೂ ಕೂಡ ಹೇಳಿದ್ದೀನಿ. ಸೊ ಆ ಥರ ನಿಜ ಒಂದು ಎಲ್ಲದಕ್ಕೂ ಆಗ್ತಾರೆ. ತುಂಬಾ ಖುಷಿಯಾಗುತ್ತೆ ನಮಗೆ ಈ ಥರ ಒಂದು ಫ್ರೆಂಡ್ಸ್ ಇರೋದು. ಫ್ರೆಂಡ್ಸ್ಗಿಂತ ಫ್ಯಾಮಿಲಿ ಥರನೇ ಇದ್ದೀವಿ ನಾವು. ಸೊ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಸರ್ಪ್ರೈಸಾಗಿ ನನಗೆ ಇಲ್ಲಿ ಬೇಬಿ ಶವರ್ನ ಪ್ಲ್ಯಾನ್ ಮಾಡಿದರು. ಅದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಅಂದ್ಕೊಂಡೇ ಇರಲಿಲ್ಲ, ನನಗೆ ಒಂದು ಸ್ವಲ್ಪ ಕ್ಲೂ ಕೂಡ ಇರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ನಾನು ಬೇಬಿ ಶವರ್ ಮಾಡ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಪ್ಲ್ಯಾನ್ ಮಾಡಿದ್ದಕ್ಕೆ. ಆ್ಯಂಡ್ ನೋಡಿ, ವಿಡಿಯೋ ಇಷ್ಟ ಆಗುತ್ತೆ. 2 ಪಾರ್ಟಲ್ಲಿ ಹಾಕ್ತೀನಿ, ತುಂಬ ಜಾಸ್ತಿ ಇದೆ ವಿಡಿಯೋ, ಅದಕ್ಕೆ 2 ಪಾರ್ಟಲ್ಲಿ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಆ ವಿಲ್ಲಾ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂತ ಅಂದರೆ ನಾನು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳಿರ್ತೀನಿ. ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕು, ಆ ಸೈಡ್ ಹೋಗೋರು ಯಾರಾದರೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಆ ರೂಮ್ ಟೂರ್ನ ಮಾಡ್ಕೊಂಡಿದ್ದು ವಿಡಿಯೋ ಮಿಸ್ ಆಗಿದೆ. ನಾನು ಹೇಳಿದ್ನಲ್ಲ ಪೆನ್ ಡ್ರೈವ್ ಹಾಳಾಗಿತ್ತು ಅಂತ, ಅದು ನಂಗೆ ನಿಜವಾಗ್ಲೂ ಎಷ್ಟು ಬೇಜಾರಂದರೆ ಆ ಒಂದು ವಿಡಿಯೋನೇ ಮಿಸ್ ಆಗೋಗಿದೆ. ನೋಡೋಣ, ನಾನು ಅದು ರೂಮ್ದು ಆ ವಿಡಿಯೋ ಏನಾದರೂ, ಆ ವಿಲ್ಲಾದ ವಿಡಿಯೋ ಏನಾದರೂ ಸಿಕ್ಕಿದ್ರೆ ನಾನು ಅದನ್ನು ಕೂಡ ಶೇರ್ ಮಾಡಿರ್ತೀನಿ. ಸೊ ನೋಡಿ, ಪೂರ್ತಿ ವ್ಲಾಗ್ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಇವರಲ್ಲ ನಿಮ್ಕೊಡೋರಲ್ಲ 6 ಎಷ್ಟಿದೆ 6 ಬರೀ ಆನೆಗಡ ಕಾಣಿಸ್ತಪ್ಪ, ಬೇರೆ ಏನು ಕಾಣಿಸ್ತಾನೆ ಇಲ್ಲ. ಹೆಂಗ ಆಡ್ತಾ ಇತ್ತು ನೋಡು ಅದು. ಬಂದ್ರಲ್ಲ ಇಲ್ಲ ಇವ್ರುಗಳು. ಓಡ್ ಬಂದ್ರೆ ಇದೆ ಪವನ್ ಅದು ಎದ್ದಾಗಿದ್ದ ಓಡ್ಬಿಡ್ತಾನೆ. ಅದೇ ಬಾಯ್ 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 ಬಾಯ ನೋಡಿಲ್ಲ ಅಲ್ಲ ಕಣಲ್ಲಿ ಸಿಂಹ ನೋಡಿ ಓಡೊಟ್ಟೋದು. ನಡಿ 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 ಮೂವ್ ಮಾಡಿ. ಅವಾಯ್ಡ್ ಮಾಡಕ್ಕೆ ನೋಡಿ ಹಂಗೆ ಇಲ್ಲಿಂದ ವಿಡಿಯೋ ಮಾಡಿದ್ರ ಹುಡುಗರು. ಡ್ರೋನಲ್ಲಿ ಮಾಡಿರೋದು. ಸೊ ನಮ್ಮ ರೂಮಿಂದ ಆಚೆ ಬಂದರೆ ಈ ಥರ ವ್ಯೂ ಕಾಣಿಸುತ್ತೆ. ಸೊ ನಾವು ಸ್ಟೇ ತೊಗೊಂಡಿರೋ ಅಂತ ಬಂದರೆ ಬ್ಯೂಟಿಫುಲ್ ಆಗಿದೆ, ಸಖತ್ ಅಂದರೆ ಸಖತ್ತಾಗಿದೆ. ಸೊ ಇಲ್ಲಿಂದ ಈಗ ಬಂದರೆ ನಮ್ಮ ವಿಲ್ಲಾ ಹೆಸರು ಬಂದು ಮಿಂಟ್ ವಿಲ್ಲಾ ಬೈ ಟ್ರಿಪ್ಟಿಕ್ ಅಂತ. ಬಟ್ ಇಲ್ಲಿ ರೋಡ್ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಸೊ ಪೂರ್ತಿ ವಿಲ್ಲಾ ಬಂದು ಈ ಥರ ಇದೆ. ಆಚೆ ನೋಡಿ ಒಂದು ಸ್ವಿಂಗ್ ಇದೆ, ಒಳಗೆ ಪೂಲ್ ಇದೆ, ಸಖತ್ ಅಂದರೆ ಸಖತ್ತಾಗಿದೆ. ಸೊ ಬಂದಿದ ತಕ್ಷಣ ಇಲ್ಲೊಂದು ಸ್ವಿಂಗ್ ಸಿಗುತ್ತೆ ನಮಗೆ, ಬ್ಯೂಟಿಫುಲ್ ಆಗಿರೋ ಒಂದು ಸ್ವಿಂಗ್ ಸಿಗುತ್ತೆ. ಸೊ ಇಲ್ಲಿ ಕ್ಯಾಂಪ್ ಫೈರ್ ಹಾಕೋಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಹೋದರೆ ಪ್ಲೇ ಏರಿಯಾ ಮತ್ತು ಇನ್ನೂ ಒಂದು ರೂಮ್ ಬರುತ್ತೆ ಎಕ್ಸ್ಟ್ರಾ. ಇಲ್ಲಿ ಪ್ಲೇ ಏರಿಯಾ ಬರುತ್ತೆ. ಸೊ ವ್ಯೂ ಈ ಥರ ಕಾಣಿಸುತ್ತೆ. ಸೊ ಮೇಲ್ಗಡೆಯಿಂದನೂ ತೋರಿಸ್ತೀನಿ ನಾನು ನಿಮಗೆ, ಸಕ್ಕತ್ತಾಗಿದೆ. ಸೊ ಎಂಟ್ರೆನ್ಸ್ ಬಂದು ಈ ಥರ ಇದೆ.